ಹಾಯ್ ಹಲೋ ಎಲ್ರು ಹೆಂಗಿದ್ದೀರಿ? ಎಲ್ರು ಚಲೋನ ಇದ್ದೀರಿ ಅಂತ ತಿಳ್ಕೊಂಡೀನ್ರಿ. ಇವತ್ತು ಏನು ಮಾಡಕತ್ತೀನಿ ಅಂದರೆ ನಾನಿವತ್ತು ಇದ್ಕಿದ ಬೇಳೆ ಹಾಕಿ ಮೊಟ್ಟೆ ಸಾಂಬಾರು ಮಾಡಕತ್ತಿದ್ದೀನಿ. ಈ ಸಾಂಬಾರು ತುಂಬಾ ಚಲೋ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನ್ಯಾಗ ಮಾಡಿ ಟೇಸ್ಟ್ ಹೆಂಗೆ ಬಂತು ಅಂತ ಲಘುನ ಕಮೆಂಟ್ ಹಚ್ಚ್ರಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿರಿ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ರಿ. ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ರೀ, ಒಂದು ಟೊಮೊಟೊ ತೊಗೊಂಡಿದ್ದೀನಿ ರೀ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ರೀ, ಹಾಗೆ ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ, 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, 3 ಲವಂಗ ತೊಗೊಂಡಿದ್ದೀನಿ. ಇದೆಲ್ಲ ನಾವು ರುಬ್ಬಕ್ಕೆ ಹಾಕೋತಾ ಇದ್ದೀವಿ ಕಣ್ರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ತೊಗೋತೀನಿ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಬಳಸ್ತಾ ಇಲ್ಲ. ನಾವಿದು ಏನು ಮನೆಗೆ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀವಿ, ನಾನು ಅದನ್ನೇ ಹಾಕೋದು. ನಾನ್ ವೆಜ್ಗೆಲ್ಲ ಸಕ್ಕದಾಗಿರುತ್ತೆ ನೋಡಿ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ನೀವು ಹಾಕೋಬೋದು, ನನಗೆ 2 ಟೇಬಲ್ ಸ್ಪೂನ್ ಸಾಕು. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಒಂದು ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ 4 ಗೋಡಂಬಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಮೊಟ್ಟೆ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳು ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಆಮೇಲೆ ಒಂದು ಟೇಸ್ಟ್ ಬೇರೆಯೇ ಚೆನ್ನಾಗಿರುತ್ತೆ, ಒಳ್ಳೆ ರೆಸ್ಟೋರೆಂಟ್ ಥರ ಫೀಲ್ ಆಗುತ್ತೆ. ಆಮೇಲೆ ಸ್ವಲ್ಪ ಥಿಕ್ನೆಸ್ ಇರುತ್ತೆ ಸಾಂಬಾರು, ಟೇಸ್ಟಿ ಕೂಡ ಇರುತ್ತೆ. ನೆಕ್ಸ್ಟ್ ಇದನ್ನು ಈ ಥರ ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈಗ ಈಸಿಯಾಗಿ ಇದ್ಕಿದ ಬೇಳೆ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಇಷ್ಟೊತ್ತರೆಗೂ ನಾನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದೆ, ಅದು ಒಂಥರ ಮಜಾನೇ ಇತ್ತು. ಬಟ್ ನಂಗೆ ಅಷ್ಟೊಂದು ಬರಲ್ಲ, ಸೊ ಹಾಗಾಗಿ ಆಮೇಲೆ ಏನಾದ್ರು ಮಿಸ್ಟೇಕ್ ಆಗಿಬಿಟ್ರೆ. ಸೊ ಈಗ ಇದ್ಕಿದ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಕಾಳು ತೊಗೊಂಡಿದ್ದೆ. ಇದಕ್ಕಾದ್ಮೇಲೆ ಅದು 1/4 kg ಆಗಿತ್ತು. ಸೊ ಈಗ ಇಲ್ಲಿ ನಾನು ಒಂದು ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಆ ಒಗ್ಗರಣೆಗೆ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಇದು ಈರುಳ್ಳಿ ಕೆಂಪಗಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಹುರ್ಕೋಬೇಕು. ಈಗ ಈ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೆಂಪಗೆ ಹುರ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಧ್ಯ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಈಗ ನೋಡಿ ಈರುಳ್ಳಿ ಕೆಂಪಗಾಗಿದೆ, ಇಷ್ಟು ಕೆಂಪಗಾದರೆ ಸಾಕು. ನಾನಿವತ್ತು ಮೊಟ್ಟೆ ಸಾರಿಗೆ ಇಕ್ಕಿದ ಬೇಳೆ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಇಕ್ಕಿದ ಬೇಳೆ ಹಾಕಿ ಮಾಡಿದ್ರೆ ಮೊಟ್ಟೆ ಸಾಂಬಾರು ಸಕ್ಕತ್ತಾಗಿ ಬರುತ್ತೆ ನೋಡಿ. ಇಕ್ಕಿದ ಬೇಳೆನ ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದು ಬೇಗ ಬೆಂದೋಗುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ಬೇಯಿಸೋಕೆ ಹೋಗಬೇಡಿ. ಸ್ವಲ್ಪ ಅಂದರೆ ಇದು ಒಂದು ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಅದೆಲ್ಲ ಅದು ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾವು ಇದಕ್ಕೆ ಮಸಾಲೆ ಹಾಕಿ ಮಸಾಲೆನೂ ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಆಗ ಇನ್ನು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಯಾಕೆ ಹಾಕಿದೆ ಅಂದರೆ, ಅರಿಶಿನ ಹಾಕೋದ್ರಿಂದ ಅದು ಏನಿದೆ ಇಕ್ಕಿದ ಬೇಳೆ ಕಲರ್ ಅದು ಹಾಗೇ ಇರುತ್ತೆ. ಅಂದರೆ ಇಕ್ಕಿದ ಬೇಳೆ ಕಲರ್ ಏನು ಚೇಂಜಸ್ ಆಗಲ್ಲ, ಬಟ್ ಇಕ್ಕಿದ ಬೇಳೆ ಒಂದು ಗ್ರೀನಿಶ್, ಅದು ಒಂಥರ ಹಸಿ ಕಾಳು ಥರನೇ ಕಾಣಿಸ್ತಾ ಇರುತ್ತೆ ಬೆಂದಿದ್ರು ಕೂಡ. ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ, ನಾನು ಜಾಸ್ತಿ ಏನು ಹಾಕಿಲ್ಲ, ಚಿಟಿಕೆ ಹಾಕಿದ್ದೀನಿ ಅಷ್ಟೇ. ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು.
ಸಾಕಾಗುತ್ತೆ. ಆಮೇಲೆ ತಿರ್ಗಾ ನಾವು ಮಸಾಲೆಯಲ್ಲಿ ಹುರಿತೀವಿ, ಆಮೇಲೆ ಸ್ವಲ್ಪ ಬೇಯಿಸ್ತೀವಲ್ಲ, ಆವಾಗ ಸರಿ ಹೋಗುತ್ತೆ. ತುಂಬ ಪಚ್ಚಡಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಈಗ ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ ರುಬ್ಬಕ್ಕೆ ಹಾಕಿದ ಮಸಾಲೆ, ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ನಾನೀಗ ಇಲ್ಲಿ ಒಗ್ಗರಣೆಗೆ ಹಾಕಿ ಏನಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅಂದರೆ, ನಾನಿಲ್ಲಿ ಏನೂ ಹುರಿದು ರುಬ್ಬಿಲ್ಲ. ಸೊ ಹಾಗಾಗಿ ಎಲ್ಲ ಹಸಿದೇ ರುಬ್ಬಿರೋದು. ಸೊ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಕ್ಲೀನಾಗಿ ಹಸಿ ಸ್ಮೆಲ್ ಹೋಗಿ ಒಂದು ಗಮ್ಮನ್ನೋ ಫ್ಲೇವರ್ ಬರೋವರೆಗೂ. ಆಮೇಲೆ ಸ್ವಲ್ಪ ಹಸಿ ಫ್ಲೇವರ್ ಹೋಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗಿರೋ ಕಲರ್ಗೂ ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ತೋರಿಸ್ತೀನಿ. ಆವಾಗ್ಲೂ ಗೊತ್ತಾಗ್ಬಿಡುತ್ತೆ ಅಂದರೆ ನಮಗೆ ಈಗ ಕರೆಕ್ಟಾಗಿ ಹುರಿದಿದೆ ಇದು ಅಂತ. ಆಮೇಲೆ ಅದಕ್ಕೆ ಬೇಕಾದರೆ ನಾವು ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಲರ್ ಆಗಿರುತ್ತೆ, ಅಂದರೆ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ. ನಾವು ರುಬ್ಬಿರೋ ಮಸಾಲೆಗೂ ಇದಕ್ಕೂ ಸ್ವಲ್ಪ ಡಾರ್ಕ್ ಆಗುತ್ತೆ. ನೋಡಿ, ಈಗ ಇದಿಷ್ಟ ಆದರೆ ಸಾಕು. ಒಂದು ಸ್ವಲ್ಪ ಕುದಿದ್ರೆ ಆವಾಗ ಆ ಹಸಿ ಸ್ಮೆಲ್ ಹೋಗಿರುತ್ತೆ. ಈಗ ಇದಕ್ಕೆ ನಾನು ಆ ಮಸಾಲೆ ತೊಳೆದಿದ್ದು ನೀರು ಇರುತ್ತಲ್ಲ, ನಾನು ಅವೆಲ್ಲ ವೇಸ್ಟ್ ಮಾಡಲ್ಲ. ಸೊ ಅದನ್ನೇ ಹಾಕ್ತೀನಿ. ಆಮೇಲೆ ನಿಮಗೆ ಸಾಂಬಾರು ಏನು ಕ್ವಾಂಟಿಟಿ ಬೇಕು, ನೀವು ತುಂಬ ತೆಳು ಬೇಕು ಅಂದರೆ ನೀವು ತೆಳುವಾಗೂ ಅಂದರೆ ಮಾಡ್ಕೊಬೋದು, ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿಗೂ ಕೂಡ ಮಾಡ್ಕೊಬೋದು. ನನಗೆ ಸಾಂಬಾರು ಆಲ್ಮೋಸ್ಟ್ ಗಟ್ಟಿನೇ ಇರಬೇಕು, ರಸ ಆದರೆ ತೆಳ್ಳಗಿರಬೇಕು. ಸೊ ಗಟ್ಟಿ ಅಂದರೆ ತುಂಬ ಸಾಗು ಟೈಪಲ್ಲ, ಒಂದು ಸಾಂಬಾರು ಒಂದು ತಿಕ್ ಲೇಯರ್ ಇರುತ್ತಲ್ವ, ಒಂದು ಲೇಯರು ಆ ಥರ ಇರಬೇಕು. ನೋಡಿ, ಇಷ್ಟಿದ್ರೆ ಸಾಕು ಸಾಂಬಾರು. ಈಗ ಇದನ್ನು ನಾನು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಯಾಕೆಂದರೆ ಇಕ್ಕಿದ ಬೇಳೆ ಸ್ವಲ್ಪ ಬೇಯಬೇಕು. ಇದರಲ್ಲಿ 50% ಬೆಂದಿದೆ ಒಗ್ಗರಣೆಯಲ್ಲಿ, ಇನ್ನು 50% ಇದರಲ್ಲಿ ಬೇಯಬೇಕು. ಅಂದರೆ 75% ನಾನು ಇದರಲ್ಲಿ ಬೇಯಿಸ್ತೀನಿ, ಇನ್ನು 15%ನ ನಾನು ಮೊಟ್ಟೆ ಹಾಕ್ತೀನಲ್ವ, ಮೊಟ್ಟೆ ಬೇಯಬೇಕಾದ್ರೆ ಅದಲ್ಲಿಗೆ 100% ಬೆಂದೋಗುತ್ತೆ. ನೋಡಿ, ಇದಕ್ಕೆ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಹಾಕಲ್ಲ, ಯಾಕೆ ಅಂದರೆ ಇಲ್ಲಿ ಯಾಕೆ ಹಾಕಿದೆ ಅಂದರೆ, ಅಕಸ್ಮಾತ್ ಜಾಸ್ತಿ ಆದರೆ ಕಮ್ಮಿ ಆದರೂ ಮೊಟ್ಟೆನ ನಾವು ಹಾಕಿದಾಗ ಅದು ಸ್ವಲ್ಪ ಸಾಲ್ಟ್ ಹೀರ್ಕೊಂಡ್ಬಿಡುತ್ತೆ. ಸೊ ನೋಡಿಕೊಂಡು ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿರಿ, ಯಾಕೆಂದರೆ ಮೊಟ್ಟೆ ಹೀರ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಸಾಂಬಾರಲ್ಲಿ ಏನಾದರೂ ಸಾಲ್ಟ್ ಕಮ್ಮಿ ಆಯಿತು ಅನಿಸಿದ್ರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದು ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕಾಗುತ್ತೆ. ನೋಡಿ, ಇದಕ್ಕೆ ನಾನು 1 ಟೊಮೆಟೊ ಹಾಕೋತಾ ಇದ್ದೀನಿ, ಚಿಕ್ಕದು ಟೊಮೆಟೊ. ನಾನು ಆಲ್ರೆಡಿ ರುಬ್ಬಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ನನಗೆ ಟೊಮೆಟೊ ಯಾವಾಗಲೂ ಲಾಸ್ಟಲ್ಲಿ ಹಾಕೋದು. ಸೊ ಹಾಗಾಗಿ ಟೊಮೆಟೊ ನಾನು ಈಗ ಹಾಕ್ತಾಯಿದ್ದೀನಿ, ಒಗ್ಗರಣೆಗೆಲ್ಲ ಹಾಕಿಲ್ಲ. ಇದು ಹಾಕಿದ್ಮೇಲೆ ಉಪ್ಪು ಖಾರ ಏನಾದರೂ ಇದ್ದರೆ ಅದು ಸರಿ ಮಾಡಿಬಿಡುತ್ತೆ. ಓಕೆ, ಈಗ ಇಲ್ಲಿಗೆ ಇದಿಷ್ಟ ಆಯಿತು. ಈಗ ಇದನ್ನ ನಾನು ಕುದಿಯೋಕ್ಕೆ ಬಿಡ್ತೀನಿ. ಆಮೇಲೆ ಇದಕ್ಕೆ ಮೊಟ್ಟೆನ ಹೇಗೆ ಬಿಡೋದು ಅಂತ ತೋರಿಸ್ತೀನಿ. ಕೆಲವರು ಮೊಟ್ಟೆ ಬಿಡಬೇಕಾದ್ರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ, ಸಾಂಬಾರು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ನಾನು ಇವತ್ತು ನಿಮಗೆ 2 ಪ್ರೊಸೀಜರಲ್ಲಿ ನಾನು ನಿಮಗೆ ಮೊಟ್ಟೆ ಬಿಡೋಣ ಹೇಗೆ ಅಂತ ತೋರಿಸ್ತೀನಿ. ನೀವು ಅದೇ ಪ್ರೊಸೀಜರ್ನ ಫಾಲೋ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ನೋಡಿ, ಈಗ ಸಾಂಬಾರು ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮರಳಬೇಕು, ಆವಾಗ ಬೇಳೆ ಬೆಂದಿರುತ್ತೆ. ಈಗ ಆಲ್ರೆಡಿ ಬೆಂದಿದೆ 75%. ನಾನೀಗ ಮೊಟ್ಟೆನ ನೋಡಿ ಸೌಟ್ಗೆ ಬಿಟ್ಬಿಟ್ಟು ಅದನ್ನು ಮೆತ್ತಗೆ ಹಿಂಗೆ ಬಿಡಬೇಕು. ತುಂಬ ಜೋರಾಗಿ ಮೇಲ್ಗಡೆಯಿಂದ ಬಿಟ್ಟರೆ ಬಿಸಿಗೆ ಒಡೆದೋಗ್ಬಿಡುತ್ತೆ. ಆವಾಗ ಮೊಟ್ಟೆ ಫುಲ್ಲು ಸಾಂಬಾರಲ್ಲೆಲ್ಲ ಕಲ್ಸ್ಕೊಂಡ್ಬಿಟ್ಟು ಒಂಥರ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀವು ಮೊಟ್ಟೆನ ಈ ಥರ ಹತ್ತಿರದಲ್ಲೇ ಬಿಡಬೇಕು. ನೋಡಿ, ಈ ಥರ ಸೌಟಲ್ಲಾದರೂ ಬಿಡ್ಬೋದು, ಬೇಕಾದರೆ ನೀವು ಗ್ಲಾಸ್ಗೆ ಹಾಕ್ಕೊಂಡಾದರೂ ಬಿಡ್ಬೋದು, ಇಲ್ಲ ಚಿಕ್ಕ ಬೌಲ್ಗಳಿಗೆ ಹಾಕ್ಕೊಂಡಾದರೂ ಬಿಡ್ಬೋದು. ಸೊ ವಾಟ್ ಎವರ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು. ನೋಡಿ, ನಾನೀಗ ಇಲ್ಲಿ ಕೈಯಲ್ಲಿ ಕೂಡ ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಬಿಡೋದು ಅಂತ. ನೋಡಿ, ಈ ಥರ ಮೆತ್ತಗೆ ಹತ್ತಿರದಲ್ಲಿ ಹೋಗಿ ಬಿಡಬೇಕು, ಆವಾಗ ಕ್ಲೀನಾಗಿ ಬೇಯುತ್ತೆ. ನಾವು ಈ ಮೊಟ್ಟೆ ಬಿಡಬೇಕಾದ್ರೆ ಉರಿ ಫುಲ್ಲು ಸಿಮ್ಮಲ್ಲಿ ಇರಬೇಕು, ಗ್ಯಾಸ್ದು ಉರಿ. ಸೊ ಆವಾಗ ಮೊಟ್ಟೆ ಏನು ಒಡೆದೋಗಲ್ಲ. ಮೊಟ್ಟೆ ಬಿಟ್ಟು ಒಂದು 5-10 ಮಿನಿಟ್ಸ್ ಆದಮೇಲೆ ನಾವು ಸೌಟನ್ನ ಹಾಕಿ ಹೀಗೆ ತಿರುಗಿಸ್ಬೇಕು. ಅದ್ರ ಮಧ್ಯದಲ್ಲಿ ನಾವು ಯಾವುದೇ ಸೌಟನ್ನ ಹಾಕಿ ತಿರುಗಿಸ್ಬಾರ್ದು, ಆವಾಗಲೂ ಕೂಡ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ 10 ಮಿನಿಟ್ಸ್ ಆಗಿದೆ. ಸೊ ಕುದೀತಾ ಇದೆ, ಆವಾಗ ಮೊಟ್ಟೆ ಇದ್ದಿರುತ್ತೆ ಬಿಸಿಗೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅದಾದಮೇಲೆ ಲೈಟಾಗಿ, ತುಂಬ ಜಾಸ್ತಿನೂ ಅಲ್ಲ, ಸುಮ್ಮನೆ ಹಿಂಗೆ ಲೈಟಾಗಿ ಟರ್ನ್ ಮಾಡಬೇಕು. ಅಂದರೆ ಕೆಳಗಡೆ ಇರೋದು ಬೆಂದಿರುತ್ತೆ, ಮೇಲ್ಗಡೆ ಸೈಡ್ ಬೆಂದಿರಲ್ಲ. ಸೊ ಹಾಗಾಗಿ ಈ ಥರ ಮೇಲ್ಗಡೆಗೆ ಸ್ವಲ್ಪ ಹಿಂಗೆ ಟರ್ನ್ ಮಾಡಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ 2 ಸೈಡು. ನೋಡಿ, ಬೆಂದಾದ್ಮೇಲೆ ಮೊಟ್ಟೆ ಸಾಂಬಾರು ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸಖತ್ತಾಗಿಂತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಮಾಮೂಲಿ ಮೊಟ್ಟೆ ಸಾಂಬಾರಿಗಿನ್ನ ಇಕ್ಕಿದ ಬೇಳೆ ಮೊಟ್ಟೆ ಸಾಂಬಾರು, ಇಕ್ಕಿದ ಬೇಳೆ ಕೋಳಿ ಸಾಂಬಾರು, ನಾಟಿ ಕೋಳಿ ಸಾಂಬಾರು ಇದೆಲ್ಲ ಸೂಪರ್. ಅದಂತೂ ಹಂಗೆ ಸ್ವರ್ಗನೇ ಅನಿಸುತ್ತೆ, ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದನ್ನ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ.
ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದ್ಸಲಿ ತಿನ್ನೋರು ಎರಡೆರಡು ಸಲ ತಿಂತಾರೆ, ಸಖತ್ತಾಗಿರುತ್ತೆ. ಈ ಥರ ಮಾಡಿಕೊಂಡು ತಿಂತಾಯಿರಿ. ಹೇಗೆ ಬಂತು ಅಂತ ಹೇಳಿ. ನೀವು ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿ, ಸಖತ್ತಾಗಿ ಬರುತ್ತೆ. Thank you so much.